ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಚೆನ್ನಾಗಿದ್ದೀವಿ. ಇದು ಶ್ರಾವಣ ಶನಿವಾರದ ವಿಡಿಯೋ ಆಗಿರ್ತದೆ. ಇವತ್ತು ಮೊದಲೇ ಶ್ರಾವಣ ಶನಿವಾರ. ಎಲ್ಲರಿಗೂ ಶ್ರಾವಣ ಶನಿವಾರದ ಶುಭಾಶಯಗಳು. ಶ್ರಾವಣ ಶನಿವಾರದಲ್ಲಿ ನಾನು ಇವತ್ತು 3 ಗಂಟೆಗೆ ಎದ್ದಿದ್ದೆ. ಯಾಕಂದರೆ ಮಕ್ಕಳ ಕೈಲಿ ಎಳ್ಳುಬತ್ತಿ ಪೂಜೆ ಮಾಡಿಸ್ಬೇಕಾಯ್ತು ಅಂತ ಒಂದು ಪೂಜೆ ಇಟ್ಕೊಂಡಿದ್ದು. ಅದರಿಂದ ನಾನು 3 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಳ್ಳುಬತ್ತಿ ರೆಡಿ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಾನು 3 ಗಂಟೆಗೆ ಎದ್ದಿದ್ದೆ. ಇಂದಲ ದಿನವೇ ಎಳ್ಳುಬತ್ತಿನ ಕಟ್ಟಿ ಎಣ್ಣೆಗೆ ಹಾಕಿ ಮಡಗ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಂದಲ ದಿನವೇ ಎಲ್ಲ ರೆಡಿ ಮಾಡ್ಕೊಬೋದು. ಆದರೆ ನಾನು ಹಂಗೆ ಮಾಡಲಿಲ್ಲ. ಯಾಕಂದ್ರೆ ಶನಿವಾರ ಅಲ್ವಾ, ವಾರಕ್ಕೊಂದು ದಿನ ದೇವ್ರ ಮಾಸದಲ್ಲಾದ್ರೆ ಒಂದು 9 ದಿನ, ಒಂದು 12 ದಿನ ಹಂಗೆ ಪೂಜೆ ಇರ್ತದೆ. ಅದರಿಂದ ನೈಟ್ ಇಂದಲ ದಿನವೇ ಎಲ್ಲ ರೆಡಿ ಮಾಡ್ಕೊಬೋದು. ಇದು ವಾರಕ್ಕೆ ಒಂದು ದಿನ ಶ್ರಾವಣ ಶನಿವಾರ ಬರೋದ್ರಿಂದ ವಾರಕ್ಕೊಂದು ದಿನ ಪೂಜೆ ಇರೋದ್ರಿಂದ ಅವತ್ತು ದಿನವೇ ರೆಡಿ ಮಾಡ್ಕೊಳ್ಳೋ ಅಂತೇಳಿ ನಾನು ಶನಿವಾರನೇ ಎದ್ದು 3 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ಎಳ್ಳುಬತ್ತಿ ರೆಡಿ ಮಾಡ್ಕೊತಾ ಇದ್ದೆ. ಎಳ್ಳುಬತ್ತಿನ ರೆಡಿ ಮಾಡ್ಕೊತಾ ಇರ್ಬೇಕಾದ್ರೆ ಅವರ ಮಕ್ಕಳನ್ನ ಇಬ್ಬರನ್ನೂ ಏಳಿಸ್ತಿ, ಎದ್ದು ರೆಡಿಯಾಗಿ ನೀವು ಅಂತ ಹೇಳೋಗಂಟ ಅವರು ಎದ್ದು ಸ್ನಾನ ಮಾಡಿ ನಾ ಪೂಜೆಗೆಲ್ಲ ರೆಡಿ ಮಾಡಿದ್ನಲ್ಲ, ಅವರು ದೀಪ ಕಸಿ ಎಣ್ಣೆ ಬಿಟ್ಟು ದೇವ್ರ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಕಸಿ ಗಂಧ ಕಡೆ ಕಸಿ ಎಲ್ಲ ರೆಡಿ ಮಾಡ್ಕೊಂಡ್ರು ಅವ್ರಿಗೆ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಶ್ರಾವಣ ಶನಿವಾರ ಆದ್ದರಿಂದ ನೈಟು ಉತ್ಸವ ಬರ್ತಿತ್ತು. ಆದರೆ ಇವತ್ತು ಬೆಳಗ್ಗೆಗೆ ಬಂದದಂತ. ಯಾಕಂದರೆ ನೆನ್ನೆನೇ ಹೇಳಿದರು, ನೆನ್ನೆನೇ ಸಾರಿಸ್ಬಿಟ್ಟಿದ್ರು. ನಮ್ಮೂರಲ್ಲಿ ಯಾರೋ ಒಬ್ಬರು ಹರ್ಕ ಕಟ್ಕೊಂಡಿದ್ದಾರಂತ. ಶನಿದೇವ್ರು ಉತ್ಸವ ಹೆಚ್ಚಿಸಿ ಊರವ್ರಿಗೆಲ್ಲ ಊಟ ಕೊಡ್ತೀವಿ ಅಂತ. ಅದರಿಂದ ಇವತ್ತು ಬೆಳಗ್ಗೆಗೆ ಉತ್ಸವ ಎಲ್ಲ ಮುಗಿದು ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆ ಮಾಡ್ಯಾರ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು. ಅದರಿಂದ ಬೆಳಗ್ಗೆ ತಿಂಡಿ ಮಾತ್ರ ಮಾಡೋದಷ್ಟೇ ಇವತ್ತು ಮನೇಲಿ. ನಾವು ಮನೆಯೆಲ್ಲ ಪೂಜೆಲೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ನೋ. ನಾವು 5:15 ಒಳಗೆ ಬ್ರಾಹ್ಮಿ ಮುಹೂರ್ತಲ್ಲೇ ಪೂಜೆ ಮಾಡ್ಕೊಳ್ಳೋ ಅಂತೇಳಿ ನಾನು 5 ಗಂಟೆಗೆಲ್ಲ ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟಿ ಇಬ್ಬರೂ. ಆದರೆ ನಾವು ಹೋಗೋಕೆ ರೆಡಿ ಆದೋ ಅಷ್ಟರಲ್ಲೇ ಕರೆಂಟು, ಅಂದರೆ ಒಂದು 4:45 ಅಷ್ಟೊತ್ತಲ್ಲೇ ಕರೆಂಟ್ ಹೊಂಟೋಯ್ತು. ಮನೇಲಿ ಪೂಜೆ ಎಲ್ಲ ಮುಗೀತು. 4:45 ಅಷ್ಟೆಲ್ಲ ಪೂಜೆ ಎಲ್ಲ ಮುಗೀತು. 4:50 ಕರೆಂಟ್ ಹೋಯ್ತು. ಇನ್ನು ಕರೆಂಟ್ ಎಷ್ಟೊತ್ತು ಬರ್ತೋ ಕರೆಂಟ್ ಕಾಯೋಕ್ಕಾಗಲ್ಲ, ಇನ್ನು ಪೂಜೆ ಮುಗಿಸ್ಕೊಳ್ಳೋ ಅಂತ ಹೇಳ್ಬಿಟ್ಟು 5:15 ಒಳಗೆ ಪೂಜೆ ಆಗಬೇಕು ಅಂತೇಳಿ ಇಬ್ಬರನ್ನೂ ಕರ್ಕೊಂಡು ಬ್ಯಾಟ್ರಿ ಬೆಳಕಲ್ಲಿ ದೇವಸ್ಥಾನಕ್ಕೆ ಹೊರಟ್ನೋ. ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಗಾಳಿ ಮಳೆ ಇತ್ತಲ್ವ, ತುಂಬ ನೆನ್ನೆಯಿಂದ ತುಂಬ ಗಾಳಿ ಬೀಸ್ತಾಯಿತ್ತು. ದೀಪ ಕಸೋಕೆ ಆಯ್ತಿರಲಿಲ್ಲ. ಇನ್ನು ದೇವಸ್ಥಾನ ಒಳಗೆ ದೀಪ ಕಸ್ಬೋದಾಯಿತು. ಆದರೆ ನಾವು ಇದೆ ಫಸ್ಟ್ ಕಸೋದ್ರಿಂದ ಹೊರ್ಗಡೆನೇ ಕಸೋ, ಯಾರೂ ಇರಲಿಲ್ಲ ಅಲ್ಲಿ ಕೇಳೋಕೆ. ಅದರಿಂದ ಹೊರ್ಗಡೆನೇ ಎಳ್ಳುಬತ್ತಿ ಕಸೋ ಅಂತೇಳಿ ಹೊರ್ಗಡೆನೇ ಎಳ್ಳುಬತ್ತಿ ಕಸೋಕ್ಕೆಲ್ಲ ರೆಡಿ ಮಾಡ್ದೋ. ತುಂಬ ಗಾಳಿ ಇತ್ತು. ರಾತ್ರಿಯೆಲ್ಲ ಮಳೆ ಓದಿತ್ತು, ಬೆಳಗ್ಗೆನೂ ಹನಿ ಆಗ್ತಾಯಿತ್ತು. ಅದರಿಂದ ಸ್ವಲ್ಪ ಲೇಟ್ ಆಯಿತು ಎಳ್ಳುಬತ್ತಿ ಕಸೋದು. ಆದರೂ ತುಂಬ ಚೆನ್ನಾಗಿ ಉರಿತಿದ್ದು ಎಳ್ಳುಬತ್ತಿ. ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಕಾರ್ಯಗಳು ನೆರವೇರುತ್ತವೆ ಅನ್ನೋದೊಂದು ರೀತಿ ಅಲ್ವ. ಅದರಿಂದ ಭಕ್ತಿಯಿಂದ ಮಾಡಿದ್ರೆ ಎಲ್ಲವೂ ಚೆನ್ನಾಗಾಯ್ತದೆ. ಮಕ್ಕಳು ಇಬ್ಬರು ಎಳ್ಳುಬತ್ತಿ ಕಸಿ ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ದೇವಸ್ಥಾನ ಒಳಗಡೆ ಹೋಗಿ ದೇವಸ್ಥಾನದೊಳಗೆ ಕೈ ಮುಗಿದ್ಬಿಟ್ಟು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತೇಳಿ ದೇವಸ್ಥಾನ ಒಳಗಡೆ ಹೋಗೋದು. ಅಲ್ಲೂ ನಾವು ಹೋಗೋದ್ರೊಳಗೆ ಯಾರೋ ಎಳ್ಳುಬತ್ತಿ ಕಸಿ ಅವ್ರಿಗೆ ದೇವ್ರ ನೈವೇದ್ಯಕ್ಕಂತೇಳಿ ಪೊಂಗಲನ್ನ ಮಾಡಿ ಮಡಗಿದ್ರು, ದೀಪನೆಲ್ಲ ಹಚ್ಚಿ. ನಾವು ಹೋಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ಬಿಟ್ಟು ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೋಬೇಕು ಅಂತೇಳಿ ಒಂದು 10 ನಿಮಿಷ ಕೂತಿದ್ನು. ದೇವಸ್ಥಾನದಲ್ಲಿ ಹೋದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ ಹೇಳೋದು ನಿಜ. ನಾವು ಅಲ್ಲಿ ಹೋದಾಗ ಒಂದು ಸಮಾಧಾನ ಆಯಿತು. ತುಂಬ ಚಳಿ ಇತ್ತು, ತುಂಬ ಮಳೆ ಇರೋದ್ರಿಂದ ತುಂಬಾ ಚಳಿ ಹೊಡಿತಿತ್ತು. ಒಂದು 10 ನಿಮಿಷ ಇದ್ದು ಸರಿ ಅಂದ್ಬಿಟ್ಟು ದೇವ್ರ ಕೈ ಮುಗಿಟ್ಟು ಮನೆಗೆ ಹೊಡೋ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಎಳ್ಳುಬತ್ತಿ ಉರಿತಿದ್ದ ನೋಡ್ಬಿಟ್ಟು ಮತ್ತೆ ಒಂದು ಸಲ ಕೈ ಮುಗಿದ್ಬಿಟ್ಟು ನೋಡಿ, ಇಲ್ಲಿ ದೇವರು ಉತ್ಸವ ಮಾಡಬೇಕಲ್ಲ, ಅದರಿಂದ ಇನ್ನು 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 6:15 7 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಉತ್ಸವ ರಾತ್ರಿನೇ ಕಟ್ಟಿ ರೆಡಿ ಮಾಡಿ ನಿಲ್ಲಿಸಿದ್ರು. ಇನ್ನು ಫೋಟೋ ಹಾಕ್ಕೊಂಡು ಇನ್ನು ದೇವ್ರ ಉತ್ಸವ ಶುರು ಮಾಡೋದು. ಇನ್ನು ಮನೆ ಬರೋ ಅಷ್ಟರಲ್ಲೇ ನಮ್ಮ ಬ್ಲ್ಯಾಕಿ ಬ್ರೌನ್ ಇಬ್ಬರು ಎರಚ್ತಾಯಿದ್ರು. ಅವ್ರಿಗೆ ಹಾಲನ್ನು ಕಲಸಿ ಮಾಡಿಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡು ಒಂದು 7:30 8 ಗಂಟೆಗೆಲ್ಲ ದೇವ್ರ ಉತ್ಸವ ಬತ್ತು. ಉತ್ಸವಕ್ಕೆ ಪೂಜೆ ಕೊಟ್ಬಿಟ್ಟು ದೇವ್ರ ಉತ್ಸವಕ್ಕೆ ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸಾದ್ಮೇಲೆ ಎಲ್ಲರಿಗೂ ಒಂದೊಂದು ಲಾಡು ಪ್ಯಾಕೆಟ್ ಮಾಡಿಸಿ ಲಾಡು ಕೊಟ್ಟಿದ್ದರು. ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಬಂದ್ಬಿಡಿವ ಅಂತೇಳಿ ಉತ್ಸವ ಪೂಜೆ ಕೊಡೋ ಹೊತ್ತಲ್ಲಿ ಅಲ್ಲೂ ಹೇಳಿದ್ರು. ಸರಿ ಅಂತೇಳಿ ದೇವರು ಪೂಜೆ ಮಾಡಿಸ್ಕೊಂಡು ಮನೆ ಬಂದು. ತುಂಬಾ ಚಳಿ ಇತ್ತು, ಮಳೆನೂ ಹುಯ್ತಾಯಿತ್ತು, ಮಳೆ ಹನಿ ಆಗ್ತಾಯಿತ್ತು. ಮಧ್ಯಾಹ್ನ ಊಟಕ್ಕೆ ಏನೋ ತುಂಬ ಮಳೆ ಇತ್ತು ಅಂದ್ಬಿಟ್ಟು ಎಲ್ಲರೂ ಅನ್ಕೋತಾಯಿದ್ರು. ಆದರೂ ದೇವ್ರ ಕಾರ್ಯ ಹರಿಸ್ಕೊಂಡಿರಲ್ಲ, ದೇವ್ರು ಒಳ್ಳೇದು ಮಾಡುತ್ತೆ ಅಂತೇಳಿ ಪೂಜೆ ಮಾಡಿಟ್ಟು ಇನ್ನು ಮನೇಲಿ ನಾನು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಮಕ್ಕಳು ಇಬ್ಬರು, ಅಂದರೆ ಮಗಳು ಕಾಲೇಜಿಗೆ ಹೋಗಲಿಲ್ಲ, ಮಗ ಹೋದ್ನ, ಅವನು ತಿಂಡಿ ತಿನ್ಕೊಂಡು ಬಾಕ್ಸ್ಗೆ ಹಾಕಿಸ್ಕೊಂಡು ಹೋದ್ನ. ಇನ್ನು ಮಧ್ಯಾಹ್ನ ಊಟಕ್ಕೆ ತುಂಬ ಮಳೆ ಇರೋದ್ರಿಂದ ಹೋಗಿ ಸುಮಾರು ಜನ ಊಟನೇ ಮಾಡೋಕ್ಕಾಗಲಿಲ್ಲ. ನಾವು ಹೋಗಿ ಊಟ ಮಾಡ್ಕೊಬಂದು.
ಇನ್ನು ಸಾಯಂಕಾಲ ಇನ್ನು ಶ್ರಾವಣದ ಶನಿವಾರ ದೀಪ ಎತ್ತಬೇಕಲ್ಲ ಹೊಸ್ಲದ ಅಂತೇಳಿ ನನ್ನ ಮಗಳೇ ಹೊಸ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮಕ್ಕೆ ಹೂವು ಹಾಕಿ ಹೊಸ್ಲಿಗೆ ದೀಪ ಎತ್ತಿ ಮನೇಲಿ ಪೂಜೆ ಮಾಡೋದು. ಇನ್ನು ಶ್ರಾವಣ ಶನಿವಾರ ಶ್ರಾವಣ ದೀಪ ಎತ್ತಬೇಕು. ಇನ್ನು ಕಾರ್ತಿಕ ಸೋಮವಾರ ಹೋದಾಗ ಕಾರ್ತಿಕ ಸೋಮವಾರ ದೀಪ ಎತ್ತೋದು ಅಂತ ದೀಪದ ಆರಾಧನೆ ರೀತಿ ಮಾಡೋದು. ಇನ್ನು ನಮ್ಮಲ್ಲಿ ಇವತ್ತು ಫಸ್ಟ್ನೇ ಶ್ರಾವಣ ಶನಿವಾರ ಪೂಜೆ ಹೀಗಿತ್ತು. ನಿಮ್ಮಲ್ಲೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.